ಈ ಗೆಲುವು ಮೊದಲನೇದಾಗಿ ನಮ್ಮ ಏನು ಜನ ಆಶೀರ್ವಾದ ಮಾಡ್ಯಾರ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಬಹಳ ವಿಶೇಷವಾಗಿ ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ, ಅದರ ಜೊತೆಗೆ ಉಸ್ತುವಾರಿಯನ್ನು ವಹಿಸಿದಂಥ ಹಿರಿಯರಾದಂಥ ಆರ್ ಬಿ ತಿಮ್ಮಾಪುರ ಸಾಹೇಬ್ರವ್ರಿಗೆ ಮತ್ತು ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಸರ್ಗೆ ಮತ್ತು ಇನ್ನು ಉಳಿದಂತೆ ಎಲ್ಲ ಗೌರವಾನ್ವಿತ ಸಚಿವರಿಗೆ ನಾವು ಅಭಿನಂದನೆ ಸಲ್ಲಿಸಿ, ಅದ್ರ ಜೊತೆಗೆ ನಮ್ಮ ಎಲ್ಲ ತಾಲೂಕಿನ ಮತ್ತು ಬೇರೆ ಬೇರೆ ತಾಲೂಕಿಂದ ಬಂದಂಥ ಎಲ್ಲ ಶಾಸಕರು, ಹಿರಿಯರು ಶಾಸಕರು ಅವರ ಒಂದು ಶ್ರಮದಿಂದ ಆಗೈತೆ ಅಂತ ತಿಳ್ಕೊಂಡು ಎಲ್ಲರೂ ಕೂಡಿ ಬಹಳ ಖುಷಿ ಪಡುವಂಥ ಸಂದರ್ಭ ಇದೆ. ಯಾಕಂದ್ರೆ ಎಲ್ಲರ ಶ್ರಮ ಪಟ್ಟಿದ್ದಕ್ಕೋಸ್ಕರ ಸಿಕ್ಕಂತ ಫಲ ಅಂತ ಭಾವಿಸ್ಕೊಂಡಿವಿ ನಾವೆಲ್ಲ. ಹಾಗಾಗಿ ಎಲ್ಲರೂ ನಮಗಿದು ಒಂದು ದೊಡ್ಡ ಶ್ರಮ ಪಟ್ಟಿದ್ದಕ್ಕೆ ಒಂದು ಫಲ ಸಿಕ್ಕೈತಿ ಅಂತ ಹೇಳ್ಬಿಟ್ಟು ಇವತ್ತು ನಾವೆಲ್ಲರೂ ಸಂತೋಷ ಪಡತ್ತೀವಿ. ಆ ವಿಷಯವಾಗಿ ನಾ ಹೇಳಾಗಿದ್ದೆ. ಯಾಕಂದ್ರೆ ಇವತ್ತು ಒಂದು ಎಂಥ ಘಟನೆ ಅಂದ್ರೆ ನವೆಂಬರ್ 4ನೇ ತಾರೀಕು ನಾವು ದಿವಂಗತ H.Y. ಮೇಟಿ ಅವ್ರನ್ನ ಕಳ್ಕೊಂಡಂತ ದಿವಸ ಆಗಿತ್ತು. ಮತ್ತು ಇವತ್ತು ಅದೇ ದಿವಸ ಅಂತ ತಿಳ್ಕೊಂಡ್ರು ತಪ್ಪಾಗ್ದಾನೆ 4ನೇ ತಾರೀಕು ಇವತ್ತು ಕೂಡ ನಾವು ಒಂದು ಜಯನ ತಗೊಂಡಿವಿ. ಅದು ಅವರಿಗೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ.